ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯೆಯಲ್ಲಿರ್ತಕ್ಕಂತಹ ಜೈನ ಸಮುದಾಯಕ್ಕೆ ನಿಗಮ ಮಂಡಳಿಯನ್ನು ಕೊಡುವಂಥ ವಿಚಾರದಲ್ಲಿರ್ಬೋದು, ಅದೇ ರೀತಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದೆ ಅಂತಕ್ಕಂಥ ಒಂದು ಆಕ್ರೋಶ, ಅಸಮಾಧಾನ ಈಗ ಜೈನ ಸಮುದಾಯದಲ್ಲಿ ಸಿಡಿದೇಳುವಂತೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಏನು ಒಂದು ಸರ್ಕಾರದ ವಿರುದ್ಧ, ಸರ್ಕಾರದ ಒಂದು ನಡೆಯ ವಿರುದ್ಧ ಈಗ ಅಸಮಾಧಾನ ಕೂಡ, ಆಕ್ರೋಶ ಕೂಡ ವ್ಯಕ್ತವಾಗ್ತಾಯಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಜೈನ ಸಮಾಜದ ಗುಣಧರ ನಂದಿ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸ್ವಾಮೀಜಿ, ಈಗ ಸರ್ಕಾರ ಒಂದು ಕಡೆ ಜೈನ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿತ್ತು. ಈ ಕೊಟ್ಟ ಮಾತನ್ನು ಸರ್ಕಾರ ತಪ್ಪಿದೆಯಾ ಅಂತ? ಇಲ್ಲ, ಕೊಟ್ಟ ಮಾತು ತಪ್ಪಿಲ್ಲ, ಕೈ ಕೊಟ್ಟಿದೆ ಪೂರ. ಪ್ರತಿ ಸಮಯದಲ್ಲಿ ಬಂದಾಗ ನಾವು ಮಾಡ್ತೇವೆ, ಈ ಅಧಿವೇಶನದಾಗ ಮಾಡ್ತೇವೆ, ಆ ಅಧಿವೇಶನ ಮಾಡ್ತೇವೆ, ಬೆಳಗಾವಿ ಅಧಿವೇಶನದಲ್ಲಿ ನಾವು ನಿರ್ಣಯ ತಗೋತೇವೆ. ಆಮೇಲೆ ಆ ಫೈಲ್ ಪೂರ್ಣತಃ ಮುಖ್ಯಮಂತ್ರಿ ತಕ್ಕ ಸಾಕಷ್ಟು ಸಭೆ ಹೋದಾಗ ಮಾಡೋನು ನೋಡೋನು ಅನ್ಕೋತು 2 ವರ್ಷ ಕಾಲ ಕಡಿತ, ಆದರೆ ಯಾವ ನಿರ್ಣಯ ಆಗ್ತಾ ಇಲ್ಲ ಅಂಥೇಳಿ ತುಂಬ ಬೇಸರ ಆಗಿದೆ, ತುಂಬ ಕಷ್ಟ ಆಗಿದೆ. ನಮ್ಮ ಸಮಾಜಕ್ಕೆ ಯಾವ ಪ್ರಕಾರ ನ್ಯಾಯ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಬಂದಿದೆ. ಈಗ ಯಾವ ರೀತಿ ಸರ್ಕಾರದ ಈ ನಡೆ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ತಾವು ಮುಂದಾಗ್ತಾ ಇದ್ದೀರಿ? ಮೊದಲಾಗಿ ಬುಧವಾರ ದಿವಸ ಕೊನೆಯ ನಾವು ನಿವೇದನೆ ಕೊಡ್ತಾಯಿದ್ದೆ. ಆಮೇಲೆ ಯಾರೂ ಮಂತ್ರಿ ಕಡೆ ಹೋಗೋದಿಲ್ಲ, ಯಾವ ಮಂತ್ರಿನೋ ಕಡೆ ಕರೆಯೋದಿಲ್ಲ. ಕೊನೆಯ ನಾವು ನಿವೇದನೆ ಕೊಡ್ತಾ ಇದ್ದಾವೆ. ನೀವು ನಿವೇದನೆಗೆ ನಮ್ಮ ಸ್ವೀಕಾರ ಮಾಡಿ ಗಜೆಟದಲ್ಲಿ ತಂದರೆ ನಿಮ್ಮ ಬಂಗಾರಥದಲ್ಲಿ ಕುಣಿಸಿ ನಾವು ಮೆರವಣಿಗೆ ಮಾಡ್ತೇವೆ. ಇಲ್ಲಾದರೆ ನಾವು ಬೀದಿಗೆ ಬಂದು ಬೀದಿದಲ್ಲಿ ಹೋರಾಟ ಮಾಡುವಂಥ ಪ್ರತಿಯೊಂದು ಗಲಿಯಲ್ಲಿ ನಾವು ಮಹಾವೀರ ಜಯಂತಿ ದಿವಸ ಬೋರ್ಡ್ ಹಚ್ಕೊಂಡ ನಮ್ಮ ಜೈನ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಬೋರ್ಡ್ ಹಚ್ಕೊಂಡ ಮಹಾವೀರದ ಪಾಲ್ಕಿ ಎದ್ರ ಒಂದು ಬೋರ್ಡ್ ಹಚ್ಕೊಂಡ ನಾವು ಪ್ರತಿಭಟನೆ ಮಾಡ್ತೇವೆ. ಆಮೇಲೆ ಆದ ಸುದ್ದ ಮನಿಲಾದರೆ ದೊಡ್ಡ ವಿಶಾಲ 1,00,000 ಜನ ಸೇರಿಸಿ ಒಂದು ಐನಾಪುರ ಊರದಲ್ಲಿ ಇದ್ದಂಥ ಉಗ್ರ ಆಂದೋಲನ ಮಾಡ್ತೇವೆ. ಯಾಕೆ ಸ್ವಾಮೀಜಿ, ಇದು ಪ್ರಮುಖ ಕಾರಣ ಏನಂದರೆ, ಈಗ ತಾವು ಸಾಕಷ್ಟು ಒಂದು ಮನವಿಯನ್ನು ಮಾಡಿದ್ರಿ, ಸರ್ಕಾರ ಕೂಡ ಮುಖ್ಯಮಂತ್ರಿಗಳಿರ್ಬೋದು, ಗೃಹ ಮಂತ್ರಿಗಳಿರ್ಬೋದು ಒಂದು ಭರವಸೆಯನ್ನು ಕೊಟ್ಟಿದ್ರು. ಯಾಕೆ ಪದೇ ಈ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ? ತವ ಹೋಗಿ ಕೇಳ್ರಿ, ತಮ್ಮ ಅಧಿಕಾರ ಇದೆ, ತಮ್ಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ತವ ಕೇಳ್ರಿ, ಭಾಳ ಅನುಕೂಲ ಆಗ್ತೈತಿ. ಯಾಕೆ ಅವ್ರ ಮನಸ್ಸನ್ನು ನಾ ಯಾವಾಗ ಮುಖ್ಯಮಂತ್ರಿ ನೋಡಿಲ್ಲ. ಒಮ್ಮೆ ನನ್ನ ಜೀವನದ ಕಾಲದಲ್ಲಿ ಮುಖ್ಯಮಂತ್ರಿ ಇಲ್ಲಿ ಸಾಕಷ್ಟು ಸಭೆ ಆಮಂತ್ರಣ ಕೊಟ್ಟಿಸೋದು, ಈ ಮಟ್ಟಿಗೆ ಬಂದಿಲ್ಲ. ಅವರು ಇಲ್ಲಿ ಆದ್ರೆ ಸುದ್ದ ಒಳಗೆ ಬಂದಿಲ್ಲ. ಆದ ಕಾರಣ ಅವ್ರ ಬಗ್ಗೆ ಭಾಳ ಪರಿಚಯ ಇಲ್ಲ. ಆದ ಕಾರಣ ನೀವು ಕೇಳಿದ್ರೆ ಭಾಳ ಒಳ್ಳೆ ಆಗ್ತೈತಿ, ಸೂಕ್ತ ಆಗ್ತೈತಿ. ಸಲ್ಲೇಖರುತ ಮಾಡೋ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ರಿ ಸರ್ಕಾರಕ್ಕೆ. ಯಾವ ರೀತಿ ಈ ಒಂದು ಹೋರಾಟ ಇರಲಿದೆ? ಯಾಕಂದರೆ ಯಾವ ರಾಜ್ಯದಲ್ಲಿ ನಮ್ಮ ಮಾತುವನ್ನು ನಡೆದಿಲ್ಲ. ಯಾಕಂದ್ರೆ ನಾವು ದೇಶ ಬಿಟ್ಟು ಹೋಗುವಂಥ ನಮ್ಮ ಏನಾದರೆ ಇಲ್ಲೇ ಬದುಕೋದು, ಇಲ್ಲೇ ಸೊಯ್ಯೋದು ನಮ್ಮದು ಜೀವನ ಇದೆ. ನಮ್ಮ ಯಾವ ಸಮಯದಲ್ಲಿ ಧರ್ಮ ಸಂಕಟದಾಗ ಇರ್ತಿದೆ, ನಾವು ಯಾವ ಸಮಯದಲ್ಲಿ ಧಾರ್ಮಿಕ ಸಂಕಟ ಎದುರಾದಾಗ ನಾವು ದೇಹ ತ್ಯಾಗ ಮಾಡೋದು ನಮ್ದು ಒಂದೇ ಸೂಕ್ತ. ನಾವು ಏನು ಮಾಡಿದ್ರೆ ಅಹಿಂಸಾತ್ಮಕ ಆಂದೋಲನ ಮಾಡಬೇಕಾ. ನಾವು ಕಷ್ಟ ಕೊಡ್ತೇವೆ, ಇನ್ನೊಬ್ರಿಗೆ ಕಷ್ಟ ಕೊಡುವಂಥ. ನಾವು ಏನೋ ಬಸ್ ಕಲ್ಲು ಒಗ್ಯಾವ್ರಲ್ಲ, ರೋಡ್ ಸ್ಟ್ರೈಕ್ ಮಾಡೋರಲ್ಲ, ನಾವು ಯಾವಲ್ಲಿ ಬೆಂಕಿ ಹಚ್ಚೋರಲ್ಲ, ನಾವು ಯಾರಿಗೆ ಬೇಗಳಾವ್ರಲ್ಲ. ಏನಾದರೆ ನಮ್ಗೆ ನಾವು ಸಂತಾಪ ಮಾಡ್ಕೊಂಡು ನಾವು ಅಂತಾಗೋದು ಬಿಟ್ಟು ನಾವು ಏನು ಮತ್ತೇರಿಗೆ ಏನು ಕಷ್ಟ ಕೊಡೋದಿಲ್ಲ. ಈಗ ಸ್ವಾಮೀಜಿ, ಈ ಮೂಲಕ ಸರ್ಕಾರಕ್ಕೆ ಯಾವ ರೀತಿ ಒಂದು ಮನವಿಯನ್ನು ಮಾಡ್ತಾ ಇದ್ರಿ? ಒಂದು ವೇಳೆ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಯಾವ ರೀತಿ ಹೋರಾಟ ಇರುತ್ತೆ? ನಾ ಈಗ ಹೇಳಿದ್ನಲ್ಲ, ಮೊದಲು ನಿವೇದನ, ಆಮೇಲೆ ರೋಡದಲ್ಲಿ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರಣ ಉಪವಾಸನ ಸತ್ಯಾಗ್ರಹ ಶುರು ಮಾಡ್ತೀವಿ. ಯಾಕೆ ಸ್ವಾಮೀಜಿ? ಯಾಕಂದರೆ ಒಂದು ಕಡೆ ಸಲ್ಲೇಖನ ವೃತ ಮಾಡೋ ಮೂಲಕ ತಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ರಿ. ಇಷ್ಟು ಸ್ಪಂದನೆ ಮಾಡಿದರೂ ಕೂಡ ತಾವು ಕಣ್ಣೀರಿನ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ರಿ, ಆಗ್ರಹ ಮಾಡ್ತಾಯಿದ್ರಿ. ಇಷ್ಟರ ಮಟ್ಟಿಗೆ ತಮಗೆ ನೋವನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಯ್ತು. ಕೊನೆ ನಿವೇದನ ಅಲ್ಲ, ಇನ್ನು ಮನುಷ್ಯರಿಗೆ ಕೈ ಜೋಡಿಸಿ ಹೇಳಿದು, ಲೆಟರ್ ಕೊಟ್ಟು ಹೇಳಿದು, ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ, ಇನ್ನು ಕಣ್ಣೀರು ಮುಖಡ್ರೆ ಆತ್ರರೇ ಕೇಳ್ತಿರಲಿಲ್ಲ ಮುಖ್ಯಮಂತ್ರಿ. ಅನ್ರಕ್ಕೆ ಅವ್ರಿಗೆ ಹೃದಯ ಸ್ವಲ್ಪ ಕರಗತಿತ್ತು ನೋಡುವನ. ಮುನಿಗಳು ಹತ್ರ ಸುದ್ದ ಅವರ ಅಷ್ಟೇ ನಿರ್ದಯ ಇದ್ದಾರ ನೋಡುವ. ಇದಿಷ್ಟು ಗುಣಧರ ನಂದಿ ಸ್ವಾಮೀಜಿಗಳ ಮಾತು. ಒಂದು ಕಡೆ ಕಳೆದ 2 ವರ್ಷಗಳಿಂದ ನಾವು ನಿಗಮ ಮಂಡಳಿಗಾಗಿ ಅದೇ ರೀತಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾಕಷ್ಟು ಮನವಿಯನ್ನು ಮಾಡಿದ್ವಿ. ಆದರೆ ಸರ್ಕಾರ ನಮಗೆ ಕೊಟ್ಟ ಭರವಸೆಯನ್ನು ತಪ್ಪಿದೆ. ಹೀಗಾಗಿ ಸಲ್ಲೇಖರುತದ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದನೆ ಮಾಡದೆ ಹೋದಲ್ಲಿ ನಾವು ಪ್ರಾಣತ್ಯಾಗ ಮಾಡೋಕ್ಕೂ ಸಿದ್ಧ ಅಂತಕ್ಕಂಥ ಒಂದು ನೋವಿನ ಮಾತುಗಳನ್ನು
ಗುಣಧರ ನಂದಿ ಸ್ವಾಮೀಜಿ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಅಲ್ಪಸಂಖ್ಯಾತರಲ್ಲೇ ಅಲ್ಪ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಜೈನ ಸಮುದಾಯಕ್ಕೆ ನಿಗಮ ಮಂಡಳಿಯನ್ನು ಕೊಡುವಂಥ ವಿಚಾರದಿರ್ಬೋದು, ಅದೇ ರೀತಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದೆ ಅಂತಕ್ಕಂಥ ಒಂದು ಆಕ್ರೋಶ, ಅಸಮಾಧಾನ ಈಗ ಜೈನ ಸಮುದಾಯದಲ್ಲಿ ಸಿಡಿದೇಳುವಂತೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಏನು ಒಂದು ಸರ್ಕಾರದ ವಿರುದ್ಧ, ಸರ್ಕಾರದ ಒಂದು ನಡೆ ವಿರುದ್ಧ ಈಗ ಅಸಮಾಧಾನ ಕೂಡ, ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಜೈನ ಸಮಾಜದ ಗುಣಧರ ನಂದಿ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿ, ಈಗ ಸರ್ಕಾರ ಒಂದು ಕಡೆ ಜೈನ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿತ್ತು. ಈ ಕೊಟ್ಟ ಮಾತನ್ನು ಸರ್ಕಾರ ತಪ್ಪಿದೆಯಾ ಅಂತ? ಇಲ್ಲ, ಕೊಟ್ಟ ಮಾತು ತಪ್ಪಿಲ್ಲ, ಕೈ ಕೊಟ್ಟಿದೆ ಪೂರ. ಪ್ರತಿ ಸಮಯದಲ್ಲಿ ಬಂದಾಗ ನಾವು ಮಾಡ್ತೇವೆ. ಈ ಅಧಿವೇಶನದಾಗ ಮಾಡ್ತೇವೆ, ಆ ಅಧಿವೇಶನ ಮಾಡ್ತೇವೆ, ಬೆಳಗಾವಿ ಅಧಿವೇಶನದಲ್ಲಿ ನಾವು ನಿರ್ಣಯ ತಗೋತೇವೆ. ಆಮೇಲೆ ಆ ಫೈಲ್ ಪೂರ್ಣತಃ ಮುಖ್ಯಮಂತ್ರಿ ತಕ್ಕ ಸಾಕಟ್ಟು ಸಭೆ ಹೋದಾಗ ಮಾಡೋನು ನೋಡೋನು ಅನ್ಕೋತು 2 ವರ್ಷ ಕಾಲ ಕಡಿತ, ಆದರೆ ಯಾವ ನಿರ್ಣಯ ಆಗ್ತಾ ಇಲ್ಲ ಅಂಥೇಳಿ ತುಂಬ ಬೇಸರ ಆಗಿದೆ, ತುಂಬ ಕಷ್ಟ ಆಗಿದೆ. ನಮ್ಮ ಸಮಾಜಕ್ಕೆ ಯಾವ ಪ್ರಕಾರ ನ್ಯಾಯ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಬಂದಿದೆ. ಈಗ ಯಾವ ರೀತಿ ಸರ್ಕಾರದ ಈ ನಡೆ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ತಾವು ಮುಂದಾಗ್ತಾ ಇದ್ದೀರಿ? ಮೊದಲಾಗಿ ಬುಧವಾರ ದಿವಸ ಕೊನೆಯ ನಾವು ನಿವೇದನೆ ಕೊಡ್ತಾಯಿದ್ದೆ. ಆಮೇಲೆ ಯಾರೂ ಮಂತ್ರಿ ಕಡೆ ಹೋಗೋದಿಲ್ಲ, ಯಾವ ಮಂತ್ರಿನೋ ಕಡೆ ಕರೆಯೋದಿಲ್ಲ. ಕೊನೆಯ ನಾವು ನಿವೇದನೆ ಕೊಡ್ತಾ ಇದ್ದಾವೆ. ನೀವು ನಿವೇದನೆಗೆ ನಮ್ಮ ಸ್ವೀಕಾರ ಮಾಡಿ ಗೆಜೆಟ್ದಲ್ಲಿ ತಂದರೆ ನಿಮ್ಮ ಬಂಗಾರಥದಲ್ಲಿ ಕುಣಿಸಿ ನಾವು ಮೆರವಣಿಗೆ ಮಾಡ್ತೇವೆ. ಇಲ್ಲಾದರೆ ನಾವು ಬೀದಿಗೆ ಬಂದು ಬೀದಿದಲ್ಲಿ ಹೋರಾಟ ಮಾಡುವಂಥ ಪ್ರತಿ ಒಂದು ಗಲಿಯಲ್ಲಿ ನಾವು ಮಹಾವೀರ ಜಯಂತಿ ದಿವಸ ಬೋರ್ಡ್ ಹಚ್ಕೊಂಡ ನಮ್ಮ ಜೈನ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಬೋರ್ಡ್ ಹಚ್ಕೊಂಡ, ಮಹಾವೀರದ ಪಾಲ್ಕಿ ಎದ್ರ ಒಂದು ಬೋರ್ಡ್ ಹಚ್ಕೊಂಡ ನಾವು ಪ್ರತಿಭಟನೆ ಮಾಡ್ತೇವೆ. ಆಮೇಲೆ ಆದ ಸುದ್ದ ಮನಿಲಾದರೆ ದೊಡ್ಡ ವಿಶಾಲ 1,00,000 ಜನ ಸೇರಿಸಿ ಒಂದು ಐನಾಪುರ ಊರದಲ್ಲಿ ಇದ್ದಂಥ ಉಗ್ರ ಆಂದೋಲನ ಮಾಡ್ತೇವೆ. ಯಾಕೆ ಸ್ವಾಮೀಜಿ, ಇದು ಪ್ರಮುಖ ಕಾರಣ ಏನಂದರೆ, ಈಗ ತಾವು ಸಾಕಷ್ಟು ಒಂದು ಮನವಿಯನ್ನು ಮಾಡಿದ್ರಿ, ಸರ್ಕಾರ ಕೂಡ ಮುಖ್ಯಮಂತ್ರಿಗಳಿರ್ಬೋದು, ಗೃಹ ಮಂತ್ರಿಗಳಿರ್ಬೋದು ಒಂದು ಭರವಸೆಯನ್ನು ಕೊಟ್ಟಿದ್ರು. ಯಾಕೆ ಪದೇ ಈ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ? ಅದು ಹೋಗಿ ಕೇಳ್ರಿ, ತಮ್ಮ ಅಧಿಕಾರ ಇದೆ, ತಮ್ಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ರಿ, ಭಾಳ ಅನುಕೂಲ ಆಗ್ತೈತಿ. ಯಾಕೆ ಅವ್ರ ಮನಸ್ಸನ್ನು ನಾ ಯಾವಾಗ ಮುಖ್ಯಮಂತ್ರಿ ನೋಡಿಲ್ಲ. ಒಮ್ಮೆನೂ ನನ್ನ ಜೀವನದ ಕಾಲದಲ್ಲಿ ಮುಖ್ಯಮಂತ್ರಿ ಇಲ್ಲಿ ಸಾಕಷ್ಟು ಸಭೆ ಆಮಂತ್ರಣ ಕೊಟ್ಟಿಸೋದು ಈ ಮಟ್ಟಿಗೆ ಬಂದಿಲ್ಲ. ಅವರು ಇಲ್ಲಿ ಹಾದ್ರೆ ಸುದ್ದ ಒಳಗೆ ಬಂದಿಲ್ಲ. ಆದ ಕಾರಣ ಅವ್ರ ಬಗ್ಗೆ ಭಾಳ ಪರಿಚಯ ಇಲ್ಲ. ಆದ ಕಾರಣ ನೀವು ಕೇಳಿದ್ರೆ ಭಾಳ ಒಳ್ಳೆ ಆಗ್ತೈತಿ, ಸೂಕ್ತ ಆಗ್ತೈತಿ. ಸಲ್ಲೇಖರುತ ಮಾಡೋ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀರಿ ಸರ್ಕಾರಕ್ಕೆ. ಯಾವ ರೀತಿ ಈ ಒಂದು ಹೋರಾಟ ಇರಲಿದೆ? ಯಾಕಂದರೆ ಯಾವ ರಾಜ್ಯದಲ್ಲಿ ನಮ್ಮ ಮಾತುವನ್ನು ನಡೆದಿಲ್ಲ. ಯಾಕಂದ್ರೆ ನಾವು ದೇಶ ಬಿಟ್ಟು ಹೋಗುವಂಥ ನಮ್ಮ ಏನಾದರೆ ಇಲ್ಲೇ ಬದುಕೋದು, ಇಲ್ಲೇ ಸೊಯ್ಯೋದು ನಮ್ಮದು ಜೀವನ ಇದೆ. ನಮ್ಮ ಯಾವ ಸಮಯದಲ್ಲಿ ಧರ್ಮ ಸಂಕಟದಾಗ ಇರ್ತಿದೆ, ನಾವು ಯಾವ ಸಮಯದಲ್ಲಿ ಧಾರ್ಮಿಕ ಸಂಕಟ ಎದುರಾದಾಗ ನಾವು ದೇಹ ತ್ಯಾಗ ಮಾಡೋದು ನಮ್ದು ಒಂದೇ ಸೂಕ್ತ. ನಾವು ಏನು ಮಾಡಿದ್ರೆ ಅಹಿಂಸಾತ್ಮಕ ಆಂದೋಲನ ಮಾಡಬೇಕಾ. ನಾವು ಕಷ್ಟ ಕೊಡ್ತೇವೆ, ಇನ್ನೊಬ್ರಿಗೆ ಕಷ್ಟ ಕೊಡುವಂಥ. ನಾವು ಏನೋ ಬಸ್ ಕಲ್ಲು ಒಗ್ಯಾವ್ರಲ್ಲ, ರೋಡ್ ಸ್ಟ್ರೈಕ್ ಮಾಡೋರಲ್ಲ, ನಾವು ಯಾವಲ್ಲಿ ಬೆಂಕಿ ಹಚ್ಚೋರಲ್ಲ, ನಾವು ಯಾರಿಗೆ ಬೇಯವರಲ್ಲ. ಏನಾದರೆ ನಮ್ಗೆ ನಾವು ಸಂತಾಪ ಮಾಡ್ಕೊಂಡು ನಾವು ಅಂತ ಆಗೋದು ಬಿಟ್ಟು ನಾವು ಏನು ಮತ್ತೇರಿಗೆ ಏನು ಕಷ್ಟ ಕೊಡೋದಿಲ್ಲ. ಈಗ ಸ್ವಾಮೀಜಿ, ಈ ಮೂಲಕ ಸರ್ಕಾರಕ್ಕೆ ಯಾವ ರೀತಿ ಒಂದು ಮನವಿಯನ್ನು ಮಾಡ್ತಾ ಇದ್ರಿ? ಒಂದು ವೇಳೆ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಯಾವ ರೀತಿ ಹೋರಾಟ ಇರುತ್ತೆ? ನಾ ಈಗ ಹೇಳಿದ್ನಲ್ಲ, ಮೊದಲು ನಿವೇದನ, ಆಮೇಲೆ ರೋಡದಲ್ಲಿ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರಣ ಉಪವಾಸನ ಸತ್ಯಾಗ್ರಹ ಶುರು ಮಾಡುತ್ತೆ. ಯಾಕೆ ಸ್ವಾಮೀಜಿ? ಯಾಕಂದರೆ ಒಂದು ಕಡೆ ಸಲ್ಲೇಖನ ವೃತ ಮಾಡೋ ಮೂಲಕ ತಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ರಿ, ಇಷ್ಟು ಸ್ಪಂದನೆ ಮಾಡಿದರೂ ಕೂಡ ತಾವು ಕಣ್ಣೀರಿನ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ರಿ, ಆಗ್ರಹ ಮಾಡ್ತಾ ಇದ್ರಿ. ಇಷ್ಟರ ಮಟ್ಟಿಗೆ ತಮಗೆ ನೋವನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಯ್ತು. ಕೊನೆ ನಿವೇದನ ಅಲ್ಲ, ಇನ್ನು ಮನುಷ್ಯರಿಗೆ ಕೈ ಜೋಡಿಸಿ ಹೇಳಿದು, ಲೆಟರ್ ಕೊಟ್ಟು ಹೇಳಿದು, ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ, ಇನ್ನು ಕಣ್ಣೀರು ಮುಖಡ್ರೆ ಆತ್ರರೇ ಕೇಳ್ತಿರಲಿಲ್ಲ ಮುಖ್ಯಮಂತ್ರಿ. ಅಂದ್ರಕ್ಕೆ ಅವ್ರಿಗೆ ಹೃದಯ ಸ್ವಲ್ಪ ಕರಗತಿತ್ತು ನೋಡುವನ. ಮುನಿಗಳು ಹತ್ರ ಸುದ್ದ ಅವ್ರ ಅಷ್ಟು ನಿರ್ದಯ ಇದಾರ ನೋಡುವ. ಇದಿಷ್ಟು ಗುಣಧರ ನಂದಿ ಸ್ವಾಮೀಜಿಗಳ ಮಾತು. ಒಂದು ಕಡೆ ಕಳೆದ 2 ವರ್ಷಗಳಿಂದ ನಾವು ನಿಗಮ ಮಂಡಳಿಗಾಗಿ ಅದೇ ರೀತಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾಕಷ್ಟು ಮನವಿಯನ್ನು ಮಾಡಿದ್ವಿ. ಆದರೆ ಸರ್ಕಾರ ನಮಗೆ ಕೊಟ್ಟ ಭರವಸೆಯನ್ನು ತಪ್ಪಿದೆ. ಹೀಗಾಗಿ ಸಲ್ಲೇಖರುತದ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದನೆ ಮಾಡದೆ ಹೋದಲ್ಲಿ ನಾವು ಪ್ರಾಣತ್ಯಾಗ ಮಾಡೋಕ್ಕೂ ಸಿದ್ಧ ಅಂತಕ್ಕಂಥ ಒಂದು ನೋವಿನ ಮಾತುಗಳನ್ನು
ಕುಣದರ ನಂದಿ ಸ್ವಾಮೀಜಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.